ನಮಸ್ಕಾರ. ಕಾಂಟ್ರಾಕ್ಟ್ 1 ಕಾನೂನಿನ 4ನೇ ವಿಡಿಯೋದಲ್ಲಿ 4ನೇ ಯೂನಿಟ್ಗೆ ನಾವು ಬಂದಿದ್ದೀವಿ. ಯೂನಿಟ್ 4 ಅಲ್ಲಿ ಇದ್ದೀವಿ ನಾವು. ಯೂನಿಟ್ 4ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ. ಐ ಆಮ್ ಸ್ಟಾರ್ಟಿಂಗ್ ಯೂನಿಟ್ 4 ಆಫ್ ಕಾಂಟ್ರಾಕ್ಟ್ ಲಾ ಆ್ಯಂಡ್ ದಿಸ್ ಯೂನಿಟ್ 4 completes our section up to 75. So the basic contract 1 gets completed. Unit 5 ನಲ್ಲಿ ನಿಮಗಿರೋದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ಫಸ್ಟು ಈ ಒಂದು 3-4 ವಿಡಿಯೋಗಳಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇದರಲ್ಲಿ ಏನಾಗಿದೆ ಅಂತಂದರೆ ಯೂನಿಟ್ 4ಅಲ್ಲಿ ಇರ್ತಕ್ಕಂಥ ಅತಿ ಪ್ರಮುಖವಾದಂತಹ ವಿಷಯ ಅಂತಂದರೆ ಡ್ಯಾಮೇಜಸ್, ಅಂದರೆ ಪರಿಹಾರದ ಕಾನ್ಸೆಪ್ಟನ್ನು ವಿವರವಾಗಿ ಯೂನಿಟ್ 4ಅಲ್ಲಿ ಚರ್ಚೆ ಮಾಡಿದ್ದಾರೆ. ಅದರ ನಂತರ ಐ ಥಿಂಕ್ ದೇರ್ ಈಸ್ ಒನ್ ಮೋರ್ ಕಾನ್ಸೆಪ್ಟ್ ಕಾಲ್ಡ್ ಕ್ವಾಸಿ ಕಾಂಟ್ರಾಕ್ಟ್ ಆರ್ ಸಮಥಿಂಗ್ ಈಸ್ ದೇರ್. ಸೊ ದ್ಯಾಟ್ ಆಲ್ಸೋ ಐ ವಿಲ್ ಡೆಫಿನೆಟ್ಲಿ ಡಿಸ್ಕಸ್ ಇನ್ ಯೂನಿಟ್ 4. ಎಕ್ಸೆಪ್ಟ್ ಡ್ಯಾಮೇಜಸ್, ವಾಟ್ ಐ ಫೈಂಡ್ ಈಸ್ quasi contract. Yes, we are having quasi contracts, right? So therefore I am today starting with damages. ಪರಿಹಾರದ ಒಂದು ಪರಿಚಯ. ಪರಿಹಾರ ಅಂದರೆ ಏನು, ಏನಿದೆ ಕಾನ್ಸೆಪ್ಟು, ಹೇಗಿರುತ್ತೆ ಪರಿಹಾರ ಅಂದರೆ ಅಂತಕ್ಕಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಫಸ್ಟ್ ಐ ಆಮ್ ಟ್ರೈಂಗ್ ಟು ಇಂಟ್ರಡ್ಯೂಸ್ ಯು ದಿಸ್ ಕಾನ್ಸೆಪ್ಟ್. ಅದಕ್ಕೆ ಈ ಕಾನ್ಸೆಪ್ಟನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಇವೆರಡು ಕೇಸನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇಫ್ ವಿ ಕರೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ದೀಸ್ 2 cases, ಒನ್ ಈಸ್ ಹ್ಯಾಡ್ಲಿ ವರ್ಸಸ್ ಬಾಕ್ಸಂದಾಳೆ ಆ್ಯಂಡ್ ದರ್ ಈಸ್ ಫತೇಚಂದ್ ಕೇಸ್. ಇವೆರಡು ಕೇಸನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇಡೀ ಚಾಪ್ಟರ್ ನಮಗೆ ತುಂಬ ಈಸಿ ಆಗ್ತದೆ, ಇಡೀ ಯೂನಿಟ್ ಈಸಿ ಆಗ್ತದೆ ಅಂಥೇಳಿ ನಾನು ನಿಮಗೆ ಹೇಳ್ತಾ ಪ್ರಾರಂಭ ಮಾಡ್ತೀನಿ. ಇಲ್ಲಿ ಇದರ ಡೆಫಿನೇಷನ್ ಏನು, ಆ್ಯಕ್ಚುಲಿ ಡ್ಯಾಮೇಜಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡ್ತೀವಿ, ಅಥವಾ ಪರಿಹಾರ ಅಂದರೆ ಏನು. ದೆನ್ ವಿಲ್ ಸಿ ಲೀಗಲ್ ಡೆಫಿನೇಷನ್. ಕಾಂಟ್ರಾಕ್ಟಲ್ಲಿ ಈ ಪರಿಹಾರದ ಒಂದು ವ್ಯಾಖ್ಯಾನ ಯಾವ ರೀತಿ ಇದೆ, ಡಿಕ್ಷನರಿ ಮೀನಿಂಗ್ ಏನು ಹೇಳ್ತದೆ, ಮತ್ತು ಡ್ಯಾಮೇಜಸ್ನ ಉದ್ದೇಶ ಏನು, ಪರಿಹಾರದ ಉದ್ದೇಶ, ಯಾಕೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಜೊತೆಗೆ, ಮತ್ತು ಪರಿಹಾರವನ್ನು ಯಾವ ಸಂದರ್ಭದಲ್ಲಿ ಕೊಡಬೇಕು, ಅಂದರೆ ನಷ್ಟದ ದೂರತೆ ಅಂತ ಹೇಳ್ತೀವಿ ನಾವು, ರಿಮೋಟ್ನೆಸ್ ಆಫ್ ಡ್ಯಾಮೇಜಸ್. ಇದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಎಲ್ಲದಕ್ಕೂ ಪರಿಹಾರ ಸಿಗೋದಿಲ್ಲ. ಇನ್ ಆಲ್ ಕೇಸಸ್ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಕಾಂಪೆನ್ಸೇಷನ್ ಎಟ್ ಆಲ್. ಅಷ್ಟೇ ಅಲ್ಲ, ಎಷ್ಟು ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ದಿಸ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪರಿಹಾರದ ಮೊತ್ತ ಎಷ್ಟಿರಬೇಕು, ಯಾವುದಕ್ಕೆ ಪರಿಹಾರ ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು, ಎಷ್ಟು ಕೊಡಬೇಕು, ಅಥವಾ ನಷ್ಟಕ್ಕಿಂತ ಜಾಸ್ತಿ ಕೊಡಬೇಕಾ, ಕಮ್ಮಿ ಕೊಡಬೇಕಾ, ಅಥವಾ ದಂಡದ ರೂಪದಲ್ಲಿ ಕೊಡಬೇಕಾ, ಆಲ್ ದೀಸ್ ಕಾನ್ಸೆಪ್ಟ್ಸ್ ಆರ್ ದೇರ್. ಸೊ ಬೇಸಿಕಲಿ ಆ ಎಲ್ಲ ಪರಿಕಲ್ಪನೆಗಳ ಅರ್ಥವನ್ನು ಮಾಡಿಸುವ ಪ್ರಯತ್ನವನ್ನು ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆ ಮಾಡ್ತೇನೆ ಅಂತ ಹೇಳ್ತಾ, ಈಗ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದಿ ಕಾಂಪೆನ್ಸೇಷನ್. ಡ್ಯಾಮೇಜಸ್ ಮೀನ್ ಮಾನಿಟರಿ ಕಾಂಪೆನ್ಸೇಷನ್. ನೋಡಿ, ಡ್ಯಾಮೇಜಸ್ ಅಂತಂದರೆ ನೀವು ಯಾವುದೋ ಡ್ಯಾಮೇಜ್ ಆಗಿದೆ ಅಂತ ತಿಳ್ಕೊಬೇಡಿ, ಹಾಳಾಗಿದೆ ಅಂತ ತಿಳ್ಕೊಬೇಡಿ. ಲೀಗಲ್ ವರ್ಡಲ್ಲಿ, ಟಾರ್ಟ್ ಲಾನಲ್ಲಿ ಮತ್ತು ಕಾಂಟ್ರಾಕ್ಟ್ ಲಾನಲ್ಲಿ ನಾವು ಪರಿಹಾರಕ್ಕೆ ಹೆಸರೇನು ಹೇಳ್ತೀವಿ ಅಂದರೆ ಡ್ಯಾಮೇಜಸ್ ಅಂತೀವಿ. ಡ್ಯಾಮೇಜಸ್ ಅಂದರೆ ಅದರ ಅರ್ಥ ಪರಿಹಾರ. ಫಸ್ಟ್ ಇದನ್ನು ಅರ್ಥ ಮಾಡ್ಕೋಬೇಕು. ಡ್ಯಾಮೇಜಸ್ ಮೀನ್ಸ್ ಪರಿಹಾರ. ಇಟ್ ಈಸ್ ನಾಟ್ ಇಂಜುರಿ, ಇಟ್ ಈಸ್ ನಾಟ್ ಎನಿ ಹರ್ಟ್, ಫಿಸಿಕಲ್ ಹರ್ಟ್. ನೋ, ದಟ್ ಈಸ್ ನಾಟ್ ದ ಮೀನಿಂಗ್ ಹಿಯರ್. The meaning here in the contract law, damage means monetary compensation. Damage means monetary compensation. Damages mean the monetary compensation awarded by a court. ಯಾವುದೇ ಒಂದು ನ್ಯಾಯಾಲಯ ಘೋಷಣೆ ಮಾಡುವಂತಹ ಏನು ಧನ ಅಂದರೆ ಹಣದ ರೂಪದ ಪರಿಹಾರಕ್ಕೆ ನಾವೇನಂತೀವಿ, ಡ್ಯಾಮೇಜಸ್ ಅಂತೀವಿ. ಟು ಎ ಪರ್ಸನ್ ಹೂ ಸಫರ್ಡ್ ಲಾಸ್. ಯಾರಿಗೆ ಈ ರೀತಿಯ ಪರಿಹಾರ ಕೊಡ್ತಾರೆ, ಯಾರಿಗೆ ಹಾನಿಯಾಗಿರುತ್ತದೆ, ಆರ್ ಇಂಜುರಿ, ಅವರಿಗೆ ಒಂದು ಹಾನಿಯಾಗಿರ್ಬೋದು, ಇಲ್ಲ ಅಂದರೆ ಅವರಿಗೆ ಫಿಸಿಕಲ್ ಏನಾದ್ರು ತೊಂದರೆ ಆಗಿರ್ಬೋದು, ಡ್ಯೂ ಟು ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ನೋಡಿ, ಡ್ಯೂ ಟು ದ, ಅದು ಒಂದು ಕರಾರಿನ ಉಲ್ಲಂಘನೆಯಿಂದ ಆಗಿರ್ಬೋದು, ಅಥವಾ ಟಾರ್ಟ್ನಿಂದ ಆಗಿರ್ಬೋದು,
ಆಗಿರ್ಬೋದು. ನೋಡಿ, ನಂಬಿ ನಾರಾಯಣ ಅಂತಕ್ಕಂಥ ಒಬ್ಬ ಇಸ್ರೋ ಇಂಜಿನಿಯರು, ಅವ್ರಿಗೆ ರಾಂಗ್ಲಿ ಅರೆಸ್ಟ್ ಮಾಡ್ತಾರೆ ಎಸ್ಪಿಯಾನೇಜ್ ಕೇಸಲ್ಲಿ. ಅಲ್ಟಿಮೇಟ್ಲಿ ಅವರು ಯಾವುದೇ ಆ ರೀತಿಯಾದಂಥ ಗುಪ್ತ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟಿರೋದಿಲ್ಲ. ಅವರು ಅರೆಸ್ಟ್ ಮಾಡಿದ್ದು ಸುಳ್ಳು ಅಂತ ಆಗುತ್ತೆ. ಸುಪ್ರೀಂ ಕೋರ್ಟ್ ಕೊನೆಗೆ ಅವರು 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾರೆ. ಸೊ ದಟ್ ಈಸ್ ಅ ರಾಂಗ್ಫುಲ್ ಆ್ಯಕ್ಟ್ ಆಫ್ ದ ಸ್ಟೇಟ್. ಈವನ್ ಸ್ಟೇಟ್ ಈಸ್ ಬೌಂಡ್ ಟು ಗಿವ್ ಕಾಂಪೆನ್ಸೇಷನ್. ಸ್ಟೇಟ್ ಈಸ್ ಆಲ್ಸೋ ಬೌಂಡ್ ಟು ಗಿವ್ ಡ್ಯಾಮೇಜಸ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು. ಪರಿಹಾರದ ಅರ್ಥ ಏನಂದ್ರೆ ಜನರಲ್ ಮೀನಿಂಗ್. ನೌ ಐ ಆಮ್ ಟಾಕಿಂಗ್ ಅಬೌಟ್ ದ ಜನರಲ್ ಮೀನಿಂಗ್ ಆಫ್ ಡ್ಯಾಮೇಜಸ್. ಪರಿಹಾರ ಅಂದರೆ ಕರಾರು ಉಲ್ಲಂಘನೆ ಅಥವಾ ಇತರ ಅಪಕೃತ್ಯ. ಇತರ ಅಪಕೃತ್ಯಗಳ ಕ್ರಿಯೆಯಿಂದ ನಷ್ಟ ಅನುಭವಿಸಿದ ವ್ಯಕ್ತಿಗೆ ನ್ಯಾಯಾಲಯ ನೀಡುವ ಹಣದ ರೂಪದ ಪರಿಹಾರ ಅಂಥೇಳಿ ನಾವು ಹೇಳ್ಬೋದು. ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಡ್ಯಾಮೇಜಸ್. ಬಟ್ ವಾಟ್ ಈಸ್ ಅಕಾರ್ಡಿಂಗ್ ಟು ಕಾಂಟ್ರಾಕ್ಟ್? ಲೀಗಲ್ ಡೆಫಿನೇಷನ್ ಬೇಸ್ಡ್ ಆನ್ ಕಾಂಟ್ರಾಕ್ಟ್ ಲಾ. And definition as per dictionary meaning. Dictionary meaning ಏನು ಹೇಳುತ್ತೆ? Damages are pecuniary compensation given to a person for injury or loss suffered. ನೋಡಿ, ಪರಿಹಾರ ಅಂದರೆ ಹಾನಿ ಅಥವಾ ನಷ್ಟ ಅನುಭವಿಸಿದ ವ್ಯಕ್ತಿಗೆ ನೀಡಲಾಗುವ ಪರಿಹಾರ. ಇದು ಡಿಕ್ಷನರಿ ಮೀನಿಂಗ್. ಯಾಕೆ ಅಂತಂದರೆ ಈವನ್ ಆಕ್ಸಿಡೆಂಟಲ್ಲಿ ಯಾರಾದರೂ ತೀರಿ ಹೋದರೂ ಅವರ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನು ಕೊಡ್ತದೆ. ದಟ್ ಈಸ್ ಆಲ್ಸೋ ಎ ಡ್ಯಾಮೇಜಸ್ ಓನ್ಲಿ. ಆದರೆ ನಮ್ಮ ಕರಾರು ಕಾನೂನು ಓದ್ತಾ ಇದ್ದೀವಲ್ವ ನಾವು, ಕರಾರಿನ ವಿಷಯದಲ್ಲಿ ಇದರ ಅರ್ಥ ಏನು ಅಂತ. ಇನ್ ದ ಕಾಂಟ್ರಾಕ್ಟ್ ಲಾ, ಡ್ಯಾಮೇಜಸ್ ಆರ್ ದ ಸಮ್ ಆಫ್ ಮನಿ ಪೇಯಬಲ್ ಟು ದ ಅಗ್ರೀವ್ಡ್ ಪಾರ್ಟಿ ಬೈ ದ ಪಾರ್ಟಿ ಹೂ ಹ್ಯಾಸ್ ಬ್ರೋಕನ್ ದ ಕಾಂಟ್ರಾಕ್ಟ್. In contract, there will be two parties. One of the party may not be able to perform. Then that party is obliged to give monetary compensation to the party who suffered. That is what is known as damages. Now I'll read the definition again. In a contract law, damages are the sum of money payable to the aggrieved party by the party who has broken the contract to place the aggrieved party in the same position. ಅವನಿಗೆ ಏನು ನಷ್ಟ ಆಗಿದೆ, ನಷ್ಟ ಜೀರೋ ಆಗುವಂತಹ ಸ್ಥಿತಿ ತರೋಕ್ಕೋಸ್ಕರ. ವಾಟ್ ಎವರ್ ಲಾಸ್ ಈಸ್ ಇನ್ಕರ್ಡ್ ಬೈ ಎ ಪರ್ಸನ್ ಬಿಕಾಸ್ he is a party to the contract, because of breach of contract he should not suffer any loss. ಆಮೇಲೆ ಆ ಹಣ ನಾವು ಹೆಂಗೆ ಕೊಡ್ತೀವಿ ಅಂದರೆ ಅವನಿಗೇನೂ ಆಗೇ ಇಲ್ಲೇನೋ ಅಥವಾ ಕಾಂಟ್ರಾಕ್ಟ್ನಿಂದ ಬಂದಂಥ ಲಾಭ ಅವನಿಗೆ ಬಂದಿದೆ ಅಂತ. ಆ್ಯಸ್ ಇಫ್ ದ ಕಾಂಟ್ರಾಕ್ಟ್ ಹ್ಯಾಸ್ ಬಿನ್ ಪರ್ಫಾರ್ಮ್ಡ್. ಅವನ ದೃಷ್ಟಿಯಲ್ಲಿ ಏನಾಗಬೇಕದು? ಕರಾರು ಕಂಪ್ಲೀಟ್ ಆಗಿದ ರೀತಿಯಲ್ಲಿರಬೇಕು. ಆ ರೀತಿಯ ತತ್ವವನ್ನು ಇಟ್ಕೊಂಡು ಏನು ಮಾಡ್ತೀವಿ ನಾವು ಅಂತಂದರೆ ಪರಿಹಾರವನ್ನು ನ್ಯಾಯಾಲಯಗಳು ಘೋಷಿಸ್ತವೆ. ಕರಾರು ಕಾನೂನಿನಲ್ಲಿ ಕರಾರನ್ನು ಉಲ್ಲಂಘಿಸಿದ ಪಕ್ಷವು ಹಾನಿಗೊಳಗಾದ ಪಕ್ಷವನ್ನು ಕರಾರು ಸರಿಯಾಗಿ ಪಾಲನೆಯಾದಂತೆಯೇ ಆದಂಥ ಸ್ಥಿತಿಗೇ ತರುವಂತೆ ನೀಡಬೇಕಾದ ಹಣದ ಮೊತ್ತವನ್ನು ಪರಿಹಾರ ಎಂದು ಕರೆಯಲಾಗುತ್ತದೆ. ನೋಡಿ, ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಡ್ಯಾಮೇಜಸ್ ಇನ್ ಕಾಂಟ್ರಾಕ್ಟ್ ಲಾ. ಕಾಂಟ್ರಾಕ್ಟ್ ಲಾನ ಮೂಲ ಉದ್ದೇಶ ಏನಂತಂದ್ರೆ, ಆಬ್ಜೆಕ್ಟ್ ಏನಂತಾರೆ ಇದ್ರದ್ದು ಉದ್ದೇಶ ಏನು ಅಂತಂದರೆ ಇದು. ಸೇಮ್ ಥಿಂಗ್ ಐ ಹ್ಯಾವ್ ರಿಟನ್ ಹಿಯರ್. ಯಾಕೆ ನಾವು ಪರಿಹಾರವನ್ನು ಕರಾರು ವ್ಯವಸ್ಥೆಯಲ್ಲಿ ಕೊಡ್ತೀವಿ ಅಥವಾ ಕಾನೂನಿನ ಅಡಿಯಲ್ಲಿ ನಾವು ಯಾಕೆ ಪರಿಹಾರವನ್ನು ಕೊಡ್ತೀವಿ ಅನ್ನೋದು ಉದ್ದೇಶ ನಾನು ಇಲ್ಲಿ ಬರೆದಿದ್ದೀನಿ. ದ ಆಬ್ಜೆಕ್ಟ್ ಆಫ್ ಅವಾರ್ಡಿಂಗ್ ಡ್ಯಾಮೇಜಸ್. ನೋಡಿ, ಇದು ಡ್ಯಾಮೇಜ್ ಅಂತ ಬರೀಬಾರ್ದು. ದಿಸ್ ಎಸ್ ಈಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಡ್ಯಾಮೇಜಸ್ ಟು ಕಾಂಪೆನ್ಸೇಟ್ ದ ಇಂಜೂರ್ಡ್ ಪಾರ್ಟಿ, ನಾಟ್ ಟು ಪನಿಷ್ ದ ರಾಂಗ್ ಡೂವರ್. ಇದಕ್ಕೆ ಕೊಡೋದಿಲ್ಲ ನಾವು. ಯಾವನು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮಾಡಿದಾನಲ್ಲ ಅವನಿಗೆ ಶಿಕ್ಷೆ ಕೊಡಬೇಕು ಅನ್ನುವಂತಹ ಉದ್ದೇಶ ಅಲ್ಲ ಪರಿಹಾರ ಕೊಡೋದು. ದಟ್ ಈಸ್ ದೇರ್ ಇನ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ಬಟ್ ನಾಟ್ ಇನ್ ಕಾಂಟ್ರಾಕ್ಟ್. ಉದ್ದೇಶ ಏನು ಇಲ್ಲಿ? ಅವನ ಪರಿಹಾರವನ್ನು ಆ ವ್ಯಕ್ತಿಗೆ ಆಗುವಂಥ ಹಾನಿಗಳನ್ನು ನಿಲ್ಲಿಸೋದು, ಅಂದರೆ ಅವನ ಮೊದಲಿನ ಪೊಸಿಷನಿಗೆ ತರೋದು, ಆ್ಯಸ್ ಇಫ್ ಹಿ ಹ್ಯಾಸ್ ಸಫರ್ಡ್ ನೋ ಲಾಸ್. ಆದರೆ ಯಾರು ಕಾಂಟ್ರಾಕ್ಟನ್ನು ಬ್ರೀಚ್ ಮಾಡ್ತಾರೋ, ಉಲ್ಲಂಘನೆ ಮಾಡ್ತಾರೋ, ಅವರಿಗೆ ಶಿಕ್ಷೆ ಕೊಡುವಂತಹ ಉದ್ದೇಶ ಡ್ಯಾಮೇಜಸ್ ಕಾಂಟ್ರಾಕ್ಟ್ ಲಾನಲ್ಲಿ ಇಲ್ಲ. ಪರಿಹಾರ ನೀಡುವ ಉದ್ದೇಶವು ನಷ್ಟ ಅನುಭವಿಸಿದ ಪಕ್ಷಕ್ಕೆ ನ್ಯಾಯ ನೀಡುವುದು, ಆದರೆ ತಪ್ಪಿತಸ್ಥನನ್ನು ದಂಡಿಸುವುದಲ್ಲ ಅನ್ನೋದು
ಇದರ ಮೂಲ ಉದ್ದೇಶ. ಹಾಗಿದ್ರೆ ಈ ಒಂದು ಕಾಂಟ್ರಾಕ್ಟ್ ನಮಗೆ ಸಕ್ಸಸ್ ಆಗಬೇಕು ಅಂತಂದರೆ, ಅಥವಾ ಕಾಂಟ್ರಾಕ್ಟ್ಲಾದ ಪರ್ಪಸು ಉದ್ದೇಶ ಸಕ್ಸಸ್ ಆಗಬೇಕು ಅಂತಂದರೆ ಅದನ್ನು 2 ಆಯಾಮದಿಂದ ನೋಡ್ಬೋದು ನಾವು. ವಿ ಕ್ಯಾನ್ ಸಿ ಇಟ್ ಫ್ರಮ್ 2 ಆ್ಯಂಗಲ್ಸ್. ಒಂದು, ಪರಿಹಾರವನ್ನೇ ಕೊಡೋದು ಅವಶ್ಯಕತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಸಮ್ಟೈಮ್ಸ್ ಪರಿಹಾರ ಕೊಡೋ ಅವಶ್ಯಕತೆ ಇರಲ್ಲ, ಬಟ್ ಪರಿಹಾರ ಕೇಳ್ತಾರೆ, ಅವಾಗ ಏನು ಮಾಡಬೇಕು ಅಂತಕ್ಕಂಥದ್ದು. ಇನ್ನೊಂದು, ಪರಿಹಾರ ಕೊಡಬೇಕು, ಎಷ್ಟು ಕೊಡಬೇಕು, ಹೌ ಮಚ್ ಯು ಹ್ಯಾವ್ ಟು ಗಿವ್. ಇವೆರಡೂ ನ್ಯಾಯಾಲಯದ ಮುಂದೆ ಬರ್ತಕ್ಕಂಥ ಪ್ರಶ್ನೆಗಳು. ಇವೆರಡನ್ನು ಸರಿಯಾಗಿ ನ್ಯಾಯಾಲಯ ನಿಭಾಯಿಸಬೇಕು. ವೈಲ್ ಅವಾರ್ಡಿಂಗ್ ಡ್ಯಾಮೇಜಸ್ ಫಾರ್ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್, two main aspects are to be considered. ಒಂದು, ಪರಿಹಾರವನ್ನು ಘೋಷಿಸುವಂತಹ ಸಂದರ್ಭದಲ್ಲಿ ನ್ಯಾಯಾಲಯವು ಈ 2 ಆಯಾಮದಲ್ಲಿ ಆ ಒಂದು ವಿಷಯವನ್ನು ನೋಡುತ್ತೆ, ಆ ಒಂದು ಬ್ರೀಚ್ ಆಫ್ ಕಾಂಟ್ರಾಕ್ಟನ್ನು ನೋಡುತ್ತೆ, ಅಥವಾ ಕರಾರಿನ ಉಲ್ಲಂಘನೆಯಾದ ಸಂದರ್ಭದಲ್ಲಿ ಈ 2ನ್ನು ಹುಡುಕುತ್ತೆ ನ್ಯಾಯಾಲಯ. ಏನು ಹುಡುಕುತ್ತೆ? ನಷ್ಟದ ದೂರತೆ ಇದೆಯಾ, ಈಸ್ ದೇರ್ ಎ ರಿಮೋಟ್ನೆಸ್ ಆಫ್ ಲಾಸ್, ಅಥವಾ ಇದು ಒಂದನೇದು ನೋಡುತ್ತೆ. ಎರಡನೇದು, ಒಂದು ವೇಳೆ ಲಾಸ್ ಆಗಿದೆ ಅಂತ ಇಟ್ಕೊಳ್ಳಿ, ಎಷ್ಟು ಕೊಡಬೇಕು, ಪರಿಹಾರವನ್ನು ಕೊಡುವ ಪರಿಹಾರದ ಮೊತ್ತ ಏನು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡುವಂತಹ ಜವಾಬ್ದಾರಿ ನ್ಯಾಯಾಲಯದ ಮೇಲೆ ಬರ್ತದೆ. ಅದನ್ನು ಹೆಂಗೆ ಮಾಡ್ತಾರೆ ಅವರು? ರಿಮೋಟ್ನೆಸ್ ಆಫ್ ಡ್ಯಾಮೇಜ್. ಒಂದನೇದು ರಿಮೋಟ್ನೆಸ್ ಆಫ್ ಡ್ಯಾಮೇಜ್ ಅಂದರೆ ಏನು? ರಿಮೋಟ್ನೆಸ್ ಆಫ್ ಡ್ಯಾಮೇಜ್ಗೆ ಏನು ನ್ಯಾಯಾಲಯ ಒಪ್ಪೋದಿಲ್ಲ. ನೋಡೋಣ. ನಾಟ್ ಎವ್ರಿ ಲಾಸ್ ಕಾಸ್ಡ್ ಬೈ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಈಸ್ ರಿಕವರೇಬಲ್. ನೋಡಿ, ಎಲ್ಲ ಕರಾರಿನ ಉಲ್ಲಂಘನೆಯಲ್ಲಿಯೂ ಕೂಡ ನಿಮಗೆ ಪರಿಹಾರ ಸಿಗುತ್ತೆ ಅನ್ನುವುದು ಸರಿಯಾದ ನ್ಯಾಯಿಕ ತತ್ವ ಅಲ್ಲ. ಓನ್ಲಿ ಸಚ್ ಲಾಸ್ ಈಸ್ ರಿಕವರೇಬಲ್ ವಿಚ್ ಈಸ್ ನ್ಯಾಚುರಲ್. ಯಾವ ಹಾನಿ ನಿಮಗೆ ನ್ಯಾಚುರಲ್ ಆಗಿ ಆಗಿರುತ್ತೋ ಅದನ್ನು ಕೊಡ್ತೀವಿ. ಆ್ಯಂಡ್ ಪ್ರಾಬೆಬಲ್ ಕಾನ್ಸಿಕ್ವೆನ್ಸಸ್ ಆಫ್ ದ ಬ್ರೀಚ್ ವಿಚ್ ವಾಸ್ ವಿದಿನ್ ದ ಕಾಂಪಿಟೆನ್ಸ್ ಆಫ್ ಬೋತ್ ದ ಪಾರ್ಟೀಸ್ ವೆನ್ ದ ಕಾಂಟ್ರಾಕ್ಟ್ ವಾಸ್ ಮೇಡ್. ಒಂದು ಕರಾರನ್ನು ರಚಿಸಿದಾಗ ಎರಡೂ ವ್ಯಕ್ತಿಗಳಿಗೆ, ಎರಡೂ ಪಕ್ಷಗಳಿಗೆ ಏನಿರಬೇಕು? ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಈ ಕರಾರಿನ ಉಲ್ಲಂಘನೆ ನನ್ನಿಂದಾದರೆ ನಾನು ಅವನಿಗೆ ಏನು ಕೊಡಬೇಕು, ಅಥವಾ ಅವನಿಂದ ಉಲ್ಲಂಘನೆ ಆದರೆ ಅವನು ನನಗೇನು ಕೊಡಬೇಕು ಅನ್ನೋದು ಇಬ್ಬರಿಗೂ ಗೊತ್ತಿರಬೇಕು. ಕಂಟೆಂಪ್ಲೇಟೆಡ್ ಅಂತ ಹೇಳ್ತಾರೆ, ಕಂಟೆಂಪ್ಲೇಟೆಡ್ ಬೈ ಬೋತ್ ದ ಪಾರ್ಟೀಸ್ ಅಂತ ಗೊತ್ತಿರಬೇಕು. ಅಂತಹ ಪರಿಹಾರವನ್ನು ಮಾತ್ರ ಕೊಡ್ಬೋದು. ದ ಪ್ರಿನ್ಸಿಪಲ್ ವಾಸ್ ಫಸ್ಟ್ ಲೇಡ್ ಡೌನ್ ಇನ್ ದ ಫೇಮಸ್ ಕೇಸ್ ಹೆಡ್ಲಿ ವರ್ಸಸ್ ಬಕ್ಸಂದಾಲೆ. ನೋಡಿ, 1854ನ ಪ್ರಕರಣ ಅದು, 1854ನ ಪ್ರಕರಣ. ಆ ತತ್ವವನ್ನು ನಾವು ಸೆಕ್ಷನ್ 73ನಲ್ಲಿ ಅಳವಡಿಸಿದ್ದೀವಿ. ವಾಟ್ ಪ್ರಿನ್ಸಿಪಲ್ ವಿ ಹ್ಯಾವ್ ಇವಾಲ್ಡ್ ಇನ್ ಹೆಡ್ಲಿ ವರ್ಸಸ್ ಬಕ್ಸಂದಾಲೆ, ಇದಕ್ಕೆ ಡಾಕ್ಟ್ರಿನ್ ಆಫ್ ರಿಮೋಟ್ನೆಸ್ ಆಫ್ ಡ್ಯಾಮೇಜಸ್ ಅಂತ ಹೇಳ್ತಾರೆ. ನೋಡೋಣ, ಲೆಟ್ ಅಸ್ ಸಿ ದ್ಯಾಟ್. ಇದರಲ್ಲಿ ಏನು ನಾವು ತತ್ವಗಳನ್ನ ಅನ್ವಯಿಸಿದ್ದೀವಿ ಅಂದರೆ, ಡ್ಯಾಮೇಜಸ್ ಕ್ಯಾನ್ ಬಿ ಕ್ಲೇಮ್ಡ್ ಫಾರ್ ಲಾಸಸ್ ದ್ಯಾಟ್ ಅರೈಸ್ ನ್ಯಾಚುರಲಿ ಇನ್ ದ ಯೂಶುವಲ್ ಕೋರ್ಸ್ ಆಫ್ ಥಿಂಗ್ಸ್, ಲಾಸಸ್ ವಿಚ್ ದ ಪಾರ್ಟೀಸ್ ನ್ಯೂ ವೇರ್ ಲೈಕ್ಲಿ ಟು ರಿಸಲ್ಟ್ ಫ್ರಮ್ ದ ಬ್ರೀಚ್. ಎರಡೂ ಪಾರ್ಟಿಗೆ ಗೊತ್ತಿರಬೇಕು, ಲಾಸ್ ಆದರೆ ನನ್ನ ಮೇಲೆ ಇಷ್ಟು ಬರುತ್ತೆ, ಇಷ್ಟು ಜವಾಬ್ದಾರಿ ಅಂತ. ಲಾಸ್ ಮಾಡೋಕ್ಕೆ ಇನ್ವೈಟ್ ಮಾಡ್ತಾನಲ್ಲ, ಯಾರು ಬ್ರೀಚ್ ಮಾಡ್ತಾರಲ್ಲ, ಕಾಂಟ್ರಾಕ್ಟನ್ನು ಉಲ್ಲಂಘಿಸ್ತಾರಲ್ಲ, ಅವ್ರಿಗೂ ಗೊತ್ತಿರಬೇಕು. ಗೊತ್ತಿದ್ದಾಗ ಆ ರೀತಿಯಾದ ಪರಿಹಾರವನ್ನು ನಾವು ಕ್ಲೇಮ್ ಮಾಡ್ಬೋದು ಅನ್ನೋದನ್ನು ನಾವು ಈ ತತ್ವ ಹೇಳುತ್ತೆ. ಯಾವುದು? ದಿ ರಿಮೋಟ್ನೆಸ್ ಆಫ್ ಡ್ಯಾಮೇಜ್ ಅನ್ನೋದು ಈ ತತ್ವ ಹೇಳುತ್ತೆ. ಅದನ್ನು ಇಲ್ಲಿ ಕನ್ನಡದಲ್ಲಿ ಬರೆದೀನಿ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇದ್ರ ಸ್ಕ್ರೀನ್ಶಾಟ್ ತೊಗೋಬೋದು. ಏನು? ಹೆಡ್ಲಿ ವರ್ಸಸ್ ಬಕ್ಸಂದಾಲೆ ಪ್ರಕರಣದಲ್ಲಿ ಇದನ್ನು ನಾವು ನಿರ್ಧರಿಸಿದ್ದೀವಿ. ಏನು? ಓನ್ಲಿ ಫೋರ್ಸಿಯೇಬಲ್ ಲಾಸಸ್ ಆರ್ ಕಾಂಪೆನ್ಸೇಬಲ್. ನಾವು ಊಹಿಸಬಹುದಾದಂತಹ ನಷ್ಟಗಳಿಗೆ ಪರಿಹಾರವನ್ನು ಕೊಡ್ಬೋದು. ಊಹೆಗೆ ಮೀರಿದ್ದನ್ನು ಕೊಡೋಕ್ಕಾಗೋದಿಲ್ಲ, ಊಹೆಗೆ ಮೀರಿದ್ದನ್ನು ಕೊಡೋಕ್ಕಾಗೋದಿಲ್ಲ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತೀವಿ ನಾವು. ಎರಡನೇದು ಮೇಜರ್ ಆಫ್ ಡ್ಯಾಮೇಜಸ್. ಮೇಜರ್ ಆಫ್ ಡ್ಯಾಮೇಜಸ್ ಅಂದರೆ ಪರಿಹಾರವನ್ನು ಎಷ್ಟು ಕೊಡಬೇಕು, ಪರಿಹಾರ ಕೊಡಬೇಕಂತ ಹೇಳಿ ಒಂದು ಡಿಸೈಡ್ ಮಾಡಿದ ಮೇಲೆ ಫಸ್ಟ್ ಸ್ಟೆಪ್ಪು ಪರಿಹಾರ ಕೊಡಬೇಕು ಬೇಡವಾ, ಕೇಳಿದಂಥ ಪರಿಹಾರ ಅದು ಫೋರ್ಸಿಯೇಬಲ್ ಇತ್ತು, ಕಂಟೆಂಪ್ಲೇಟಲ್ಲಿತ್ತು, ಇಬ್ಬರು ಅದನ್ನು ಗ್ರಹಿಸಿದ್ರು ಕಾಂಟ್ರಾಕ್ಟ್ ಮಾಡುವಾಗ ಅನ್ನುವುದನ್ನು ನೋಡ್ತೀವಿ. ಇಲ್ಲ ಅಂದರೆ ಇಲ್ಲ. ಎರಡನೇದ್ದು ಪರಿಹಾರ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ನಿರ್ಧಾರ ಮಾಡಿದ ಮೇಲೆ ಎಷ್ಟು ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಕೋರ್ಟ್ ಹೆಂಗೆ ನೋಡುತ್ತೆ ಅನ್ನೋದನ್ನು ನಾನು ಇಲ್ಲಿ ಹೇಳಿದ್ದೀನಿ. ಒನ್ಸ್ ಇಟ್ ಈಸ್ ಡಿಟರ್ಮಿನ್ಡ್ ದ್ಯಾಟ್ ಡ್ಯಾಮೇಜ್ ಈಸ್ ನಾಟ್ ಟು ರಿಮೋಟ್. ಹೇಳಿದ್ನಲ್ಲ, ರಿಮೋಟ್ನೆಸ್ ನೋ ಪೇಮೆಂಟ್,
ನಾಟ್ ಟು ರಿಮೋಟ್ ಇಲ್ಲ. ದ ನೆಕ್ಸ್ಟ್ ಸ್ಟೆಪ್ ಈಸ್ ಟು ಡಿಸೈಡ್ ದ ಮೇಜರ್ ಆರ್ ಕ್ವಾಂಟಮ್ ಆಫ್ ಡ್ಯಾಮೇಜಸ್. ನೆಕ್ಸ್ಟ್ ಸ್ಟೆಪ್ ಏನು, ಎಷ್ಟು ಪ್ರಮಾಣದ, ಎಷ್ಟು ಕೊಡಬೇಕು ಡ್ಯಾಮೇಜ್, ಎಷ್ಟು ರೂಪಾಯಿ ಕೊಡಬೇಕು, 1 ರೂಪಾಯಿ ಕೊಡಬೇಕಾ, 10 ರೂಪಾಯಿ ಕೊಡಬೇಕಾ, 100 ರೂಪಾಯಿ ಕೊಡಬೇಕಾ, 1 ಕೋಟಿ ಕೊಡಬೇಕಾ, 10 ಕೋಟಿ ಕೊಡಬೇಕಾ, ಅದನ್ನು ಕೋರ್ಟ್ ನಿರ್ಧಾರ ಮಾಡ್ತದೆ. ಹೌ ಮಚ್ ಕಾಂಪೆನ್ಸೇಷನ್ ಶುಡ್ ಬಿ ಪೇಡ್. ದ ಮೇಜರ್ ಆಫ್ ಡ್ಯಾಮೇಜಸ್ ಮೀನ್ಸ್ ಎಕ್ಸ್ಟೆಂಟ್ ಆಫ್ ಮಾನಿಟರಿ ಕಾಂಪೆನ್ಸೇಷನ್ that will place the aggrieved party in the same position as if the contract had been performed. ನೋಡಿ, ನಾವು ಅಷ್ಟು ಹಣ ಕೊಡೋದ್ರಿಂದ ಅವನಿಗೆ ಆ ಒಂದು ಕರಾರಿನ ಉದ್ದೇಶ ಸಫಲ ಆಗುತ್ತೆ. ಅಷ್ಟು ಹಣ ಕೊಡ್ಬೋದಷ್ಟೇ, ಆದರೆ ಡಬಲ್ ಟ್ರಿಬಲ್ ಕೊಡೋಕ್ಕಾಗಲ್ಲ. ದಟ್ ಈಸ್ ದ ಕಾನ್ಸೆಪ್ಟ್. ದ ಕೋರ್ಟ್ ಯೂಶ್ವಲಿ ಕನ್ಸಿಡರ್ ದೀಸ್ ಪಾಯಿಂಟ್ಸ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಗೂಡ್ಸ್ ಎಟ್ ದಟ್ ಟೈಮ್, ಲಾಸ್ ಆಫ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್. ಈಗ 10 ಚೀಲ ಅವನು ಅಕ್ಕಿ ತಂದು ಕೊಡ್ತೀನಿ ಅಂತ ಹೇಳಿರ್ತಾನೆ. 10 ಚೀಲ ಅಕ್ಕಿ ಮಾರೋದ್ರಿಂದ ನನಗೆ 2,000 ರೂಪಾಯಿ ಲಾಭ ಆಕಿತ್ತು ಅಂತ ಇಟ್ಕೊಳ್ಳಿ. ಆವಾಗ 2,000 ರೂಪಾಯಿ ಕಾಂಪೆನ್ಸೇಷನ್ ಕೊಡ್ತಾರೆ, ಅದಕ್ಕೆ 10,000 ಕೊಡಲ್ಲ. ದಟ್ ಈಸ್ ದ ಕಾನ್ಸೆಪ್ಟ್. ಕಾಸ್ಟ್ ಆಫ್ ಸಬ್ಸ್ಟಿಟ್ಯೂಟ್ ಪರ್ಫಾರ್ಮೆನ್ಸ್ ಅಂದರೆ ಸಬ್ಸ್ಟಿಟ್ಯೂಟ್ ಪರ್ಫಾರ್ಮೆನ್ಸ್ ಹೆಂಗೆ ಮಾಡ್ಬೋದು, ರೀಸನೇಬಲ್ ಎಕ್ಸ್ಪೆನ್ಸಿಸ್ ಇನ್ಕರ್ಡ್. ಮತ್ತು ಈ ಕೋರ್ಟ್ ಕೇಸ್ ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಏನೇನು ಖರ್ಚಾಗಿದೆ ಎಲ್ಲ ಖರ್ಚು ಬೇಕಾದ್ರೆ ನಾವು ಡ್ಯಾಮೇಜಸಲ್ಲಿ ಪಡ್ಕೊಳ್ಬೋದು ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ದಿಸ್ ಇಸ್ ಹೌ ದ ಕ್ಯಾಲ್ಕುಲೇಷನ್ ಈಸ್ ಡನ್. ಅದನ್ನೇ ಕನ್ನಡದಲ್ಲಿ ಬರ್ತೀನಿ. ನಷ್ಟವು ಅತಿ ದೂರದಲ್ಲಿಲ್ಲವೆಂದು, ರಿಮೋಟ್ನೆಸ್, ಅತಿ ದೂರ ಅಂತ ಸರಿಯಾಗಿ ಇದು ಆಗೋದಿಲ್ಲ, ನೀವು ರಿಮೋಟ್ನೆಸ್ ತತ್ವ ಅಂತಲೇ ಬರೀರಿ. ರಿಮೋಟ್ನೆಸ್ ತತ್ವದಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಪರಿಹಾರ ಊಹೆಗೂ ಮೀರಿದ್ದಿದ್ರೆ ಕೊಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಬರೀಬೋದು ನೀವು. ಇದನ್ನೇ ಪರಿಹಾರದ ಅಳತೆ ಅಥವಾ ಪ್ರಮಾಣ. ಇಲ್ಲಿ ಎಷ್ಟು ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ನಿರ್ಧಾರ ಮಾಡೋದಕ್ಕೆ ಅಳತೆ ಅಥವಾ ಪ್ರಮಾಣ ಅಂತ ಹೇಳ್ತೀವಿ. ಇದನ್ನು ನಾವು ಮಾಡಲಿಕ್ಕೆ ಈ 4 ಏನು ಚೌಕಟ್ಟಿನಲ್ಲಿ ನಾವು ನಿರ್ಧಾರ ಮಾಡ್ತೀವಿ, ಎಷ್ಟು ಪರಿಹಾರ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀವಿ. ದೆನ್ ದೀಸ್ 2 ಕೇಸಸ್ ಐ ಆಮ್ ಟ್ರೈಯಿಂಗ್ ಟು ಅನಲೈಸ್ ಇನ್ ಡೀಟೇಲ್. ನಾನು ನಿಮ್ಗೆ 2 ಕೇಸ್ ಹೇಳಿದ್ನಲ್ವಾ, ಅದರಲ್ಲಿ ಹೆಡ್ಲಿ ವರ್ಸಸ್ ಬಕ್ಸಂದಾಳೆ ಪ್ರಕರಣ ಏನು, ಇದನ್ನು ಪೂರ್ತಿ ಪ್ರಕರಣ ನೆನ್ಪಿಟ್ಕೋಬೇಕು. ನಿಮಗೆ ರೈಟ್ ದ ಕೇಸ್ ಸಮರಿ ಆಫ್ ಹೆಡ್ಲಿ ವರ್ಸಸ್ ಬಕ್ಸಂದಾಳೆ ಅಂತ ಕೇಳ್ಬೋದು, ಅಥವಾ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ರಿಮೋಟ್ನೆಸ್ ಆಫ್ ಡ್ಯಾಮೇಜಸ್, ಡಿಸೈಡ್ ಅನಲೈಸ್ ವಿತ್ ಹೆಡ್ಲಿ ವರ್ಸಸ್ ಬಕ್ಸಂದಾಳೆ ಅಂತ ಕೇಳ್ಬೋದು. ಬಹಳ ಮುಖ್ಯವಾದ ವೆರಿ ಇಂಪಾರ್ಟೆಂಟ್ ಕೇಸ್ಲಾ. ಯಾವುದೇ ಕಾರಣಕ್ಕೂ ಈ ಕೇಸ್ಲಾ ಮರೆಯಂಗಿಲ್ಲ ನೀವು. ಯೂನಿಟ್ 5 ಅಟೆಂಪ್ಟ್ ಮಾಡ್ಬೇಕಂದ್ರೆ ಈ ಕೇಸ್ಲಾ ನಿಮಗೆ ಗೊತ್ತಿರಬೇಕು. ದ ಪ್ಲೇಂಟಿಫ್ ಹೆಡ್ಲಿ ಆ್ಯಂಡ್ ಕೋ ಓನ್ಡ್ ಎ ಫ್ಲೋರ್ ಮಿಲ್. ಹೆಡ್ಲಿದು ಒಂದು ಫ್ಲೋರ್ ಮಿಲ್ ಇತ್ತು, ಹಿಟ್ಟಿನ ಗಿರಣಿ ಇತ್ತು. ದ ಕ್ಯಾಂಕ್ ಸಾಫ್ಟ್ ಆಫ್ ದೇರ್ ಮಿಲ್ ಬ್ರೋಕ್. ಆ ಮಿಲ್ಗೆ ಈಗ ಯಾವಾಗಲೂ ಮಿಲ್ ಏನಾಗುತ್ತೆ ಅಂದರೆ, ಒಂದು ಮೋಟರ್ನಿಂದ ಅದು ಕಲ್ಲು ಓಡ್ತಾ ಇರುತ್ತೆ, ಆ ಮಧ್ಯೆ ಇರತಕ್ಕಂಥ ಕನೆಕ್ಟಿಂಗ್ ರಾಡ್ ಇದೆಯಲ್ಲ, ಅದಕ್ಕೆ ಶಾಫ್ಟ್ ಅಂತಾರೆ. ಆ ಶಾಫ್ಟು ಮುರಿದು ಹೋಗ್ಬಿಡ್ತು. ದೇ ಗೇವ್ ದ ಬ್ರೋಕನ್ ಶಾಫ್ಟ್ ಟು ದ ಡಿಫೆಂಡೆಂಟ್ಸ್. ಈ ಬಕ್ಸಂದಾಳೆ ಆ್ಯಂಡ್ ಕಂಪ್ನಿ ಇರ್ತಲ್ಲ, ಇವರು ಟ್ರಾನ್ಸ್ಪೋರ್ಟ್ ಕಂಪ್ನಿ, ಇವರು ಕ್ಯಾರಿಯರ್ಸ್, ಕಾಮನ್ ಕ್ಯಾರಿಯರ್ಸ್. ಅವ್ರಿಗೆ ಕೊಟ್ಟು ಇನ್ನೊಂದು ಊರಲ್ಲಿ ರಿಪೇರಿ ಮಾಡೋಕ್ಕಿರುತ್ತೆ, ಅಲ್ಲಿ ಒಯ್ದುಬಿಟ್ಟು ಅದು ರಿಪೇರಿ ಮಾಡಿಸಿ ತೊಗೊಂಡು ಬಾ ಅಂತೇಳಿ ಕೊಡ್ತಾರೆ. ಟು ಡೆಲಿವರ್ ಇಟ್ ಟು ಎ ಇಂಜಿನಿಯರ್ ಟು ಮೇಕ್ ಎ ನ್ಯೂ ಒನ್. ಇಟ್ ಈಸ್ ನಾಟ್ ನ್ಯೂ ಒನ್, ಟು ರಿಪೇರ್. ಇಂಜಿನಿಯರ್ ಟು ರಿಪೇರ್ ಇಟ್, ಟು ರಿಪೇರ್, ರೈಟ್. ಡ್ಯೂ ಟು ಕ್ಯಾರಿಯರ್ಸ್ ನೆಗ್ಲಿಜೆನ್ಸ್ ಡೆಲಿವರಿ ವಾಸ್ ಡಿಲೇಡ್. ನಾರ್ಮಲ್ಗಿಂತ, ರೀಸನೇಬಲ್ ಟೈಮ್ಗಿಂತ ಏನಾಯಿತು, ಜಾಸ್ತಿ ಟೈಮ್ ತೊಗೊಂಬಿಟ್ಟ ಅವನು ತಂದು ಕೊಡೋಕೆ, ವಾಪಸ್ ತಂದು ಕೊಡೋಕೆ. ಆ್ಯಂಡ್ ದ ಮಿಲ್ ರಿಮೇನ್ಡ್ ಕ್ಲೋಸ್ಡ್ ಫಾರ್ ಸೆವೆರಲ್ ಡೇಸ್. ಭಾಳ ದಿವಸ ಆ ಮಿಲ್ ಏನಾಗ್ಬಿಡ್ತು, ಬಂದಾಗ್ಬಿಟ್ಟಿತ್ತು, ಕ್ಲೋಸ್ ಆಗಿತ್ತು. ಆದ್ದರಿಂದ ಇವನು ಏನು ಮಾಡ್ದ ಅಂತಂದರೆ, ನಾನು ಮಿಲ್ ನಡೆಸಿದರೆ ನನಗೆ 25,000 ರೂಪಾಯಿ ದುಡ್ಡು ಬರ್ತಿತ್ತು ಒಂದು ವಾರದಲ್ಲಿ, ಆ 25,000 ರೂಪಾಯಿ ನೀನು ಕೊಡು ಅಂತ ಹೇಳಿ ಟ್ರಾನ್ಸ್ಪೋರ್ಟ್ ಕಂಪ್ನಿ ಮೇಲೆ ಕೇಸ್ ಹಾಕ್ತಾನೆ ಅವನು. ದ ಪ್ಲೇಂಟಿಫ್ ಶೂಡ್ ದ ಲಾಸ್ ಆಫ್ ಪ್ರಾಫಿಟ್ಸ್ ಕ್ಲಾಸ್ಡ್ ಬೈ ದ ಡಿಲೇ. ನೋಡಿ, ಹಿಯರ್ ವಾಟ್ ಹಿ ಕ್ಲೇಮ್ಸ್ ಈಸ್ ಲಾಸ್ ಆಫ್ ಪ್ರಾಫಿಟ್ಸ್. ವಾಟ್ ಈಸ್ ದಿಸ್ ಲಾಸ್ ಆಫ್ ಪ್ರಾಫಿಟ್? ಲಾಸ್ ಆಫ್ ಪ್ರಾಫಿಟ್ ಬರೀ ಶಬ್ದನ ನೀವು ಕಾಂಟೆಸ್ಟಲ್ಲಿ ತೊಗೊಂಡ್ರೆ ಈ ಅಪೋಸಿಟ್ ವರ್ಡ್ ಇದಾವೆ ಎರಡು, ಲಾಸು ಮತ್ತು ಪ್ರಾಫಿಟ್. ಲಾಸ್ ಆಫ್ ಪ್ರಾಫಿಟ್ಸ್ ಅಂದ್ರೆ ಏನು ಅಂತಕ್ಕಂಥದ್ದು ಅಂದರೆ, ಒಂದು ವೇಳೆ ನೀನು ನಮ್ಮ ಶಾಫ್ಟನ್ನು ಇವತ್ತು ತೊಗೊಂಡು ಹೋಗಿ ನಾಳೆ ತಂದು ಕೊಟ್ಟಿದ್ದೆ ಅಂತಂದರೆ, ರಿಪೇರಿ ಆದ ಕೂಡಲೇ ತಂದು ಕೊಟ್ಟಿದ್ದೆ ಅಂತಂದರೆ, ನಮ್ಮ ಮಿಲ್ಲು 2 ದಿವಸ ಕೆಲಸ ಮಾಡ್ತಿರ್ಲಿಲ್ಲ. ದಟ್ ಈಸ್ ಓಕೆ, ನ್ಯಾಚುರಲ್. ಈಗೇನಾಯಿತು, ನೀನು 20 ದಿವಸ ಆದರೂ ತಂದು ಕೊಡಲಿಲ್ಲ. ಆ 20 ದಿವಸ ಪ್ರತಿ ದಿವಸಕ್ಕೆ ನನಗೆ 500 ರೂಪಾಯಿ ಲಾಭ ಆಗ್ತಿತ್ತು ಅಂತ ಇಟ್ಕೊಳ್ಳಿ. 500 ರೂಪಾಯಿ ಏನಿದು ಪ್ರಾಫಿಟ್ ಆಗ್ತಿತ್ತು ಒಂದು ದಿವಸಕ್ಕೆ. 20 ದಿವಸ ಡಿಲೇ ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ, ಅವಾಗ ಎಷ್ಟಾಯಿತು? 10,000 ರೂಪಾಯಿ ಲಾಸ್ ಆಯಿತು. 10,000 ರೂಪಾಯಿ ಪ್ರಾಫಿಟ್ಟು ಬರೋದಿದ್ದೆ ಇವನಿಗೆ. ಈ 10,000 ರೂಪಾಯಿ ಬರಲಿಲ್ಲ, ಈ 10,000 ರೂಪಾಯಿ ಬರಲಿಲ್ಲ, ಯಾಕಂದ್ರೆ 20 ದಿವಸ ಅವ್ನ ಮಿಲ್ ಕ್ಲೋಸ್ ಇದೆ. 10,000 ರೂಪಾಯಿ ದುಡಿತಿದ್ದ ಅವನು. ಇದಕ್ಕೆ ನಾವೇನಂತೀವಿ?
ಲಾಸ್ ಆಫ್ ಪ್ರಾಫಿಟ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಲಾಸ್ ಆಫ್ ಪ್ರಾಫಿಟ್. ಲಾಭ ಆಗುವಂಥದ್ದರ ನಷ್ಟ, ಲಾಭ ಆಗುವಂಥದ್ದರ ನಷ್ಟ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಇದು ಆಗಿದೆ ಅಂತ ಹೇಳಿ ಇವನೇನು ಮಾಡ್ತಾನೆ, ಕೋರ್ಟ್ಗೆ ಕೇಸ್ ಹಾಕ್ತಾನೆ. ಅದರ ಕನ್ನಡದ ತರ್ಜುಮೆ ಇಲ್ಲಿದೆ. ಓಕೆ, ಇಶ್ಯೂ, ಕೋರ್ಟ್ ಮುಂದಿದ್ದಂತಹ ಇಶ್ಯೂ ಏನು, ವೆದರ್ ದ ಡಿಫೆಂಡೆಂಟ್ಸ್, ಅವರೇನು ಟ್ರಾನ್ಸ್ಪೋರ್ಟ್ ಕಂಪ್ನಿಯವರು ಇದಾರಲ್ಲ ಅವರು ಕಾಂಪೆನ್ಸೇಟ್ ಕೊಡಬೇಕಾ, ಪರಿಹಾರ ಕೊಡಬೇಕಾ, ಕಾಂಪೆನ್ಸೇಷನ್ ಕೊಡಬೇಕಾ, ಕಾಂಪೆನ್ಸೇಟ್ ದ ಪ್ಲೇಂಟಿಫ್ಸ್ ಫಾರ್ ದ ಲಾಸ್ ಆಫ್ ಪ್ರಾಫಿಟ್ಸ್. ನೋಡಿ, ಫಾರ್ ದ ಲಾಸ್ ಆಫ್ ಪ್ರಾಫಿಟ್ ನಾ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇದಕ್ಕೂ ಪರಿಹಾರ ಕೊಡಬೇಕಾ ಅವರು ಅಂತಕ್ಕಂಥದ್ದು ಕೋರ್ಟಿನ ಮುಂದೆ ಬಂದಂತಹ ಪ್ರಶ್ನೆ. ನೌ ದ ಕೋರ್ಟ್ ವೆರಿ ಡೀಪ್ಲಿ ಅನಲೈಸಿಸ್ ದಿಸ್ ಕೇಸ್. ದಿಸ್ ಪ್ರಿನ್ಸಿಪಲ್ ಈಸ್ ವೆರಿ ವೆರಿ important. What the court has said, let us see what the court has said. The court has held that the dependents were not liable. ನೋಡಿ, ಇಲ್ಲಿ ಲಾಸ್ ಆಫ್ ಪ್ರಾಫಿಟ್ಗೆ ಇವ್ರ ಜವಾಬ್ದಾರ ಅಲ್ಲ ಅಂತ ಹೇಳಿ ಕೋರ್ಟ್ ಹೇಳುತ್ತೆ. ಯಾಕೆ ಅನ್ನೋದನ್ನು ರೀಸನ್ ಕೊಡ್ತದೆ. ದ ರೀಸನ್ ವಾಸ್ ದ್ಯಾಟ್ ಕ್ಯಾರಿಯರ್ಸ್ ವೇರ್ ನಾಟ್ ಇನ್ಫಾರ್ಮ್ಡ್ ದ್ಯಾಟ್ ಡಿಲೇ ವುಡ್ ಕಾಸ್ ಸ್ಟಾಪೇಜ್ ಆಫ್ ದ ಮಿಲ್. ಇವರು ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಕೊಡಬೇಕಾದ್ರೆ ಬಕ್ಸಂದಾಳಿಗೆ ಹೇಳಿರಲಿಲ್ಲ ಏನಂತ, ನೀವು ಬೇಗ ತಂದು ಕೊಡಲಿಲ್ಲ ಅಂತಂದರೆ ನಮ್ಮ ಮಿಲ್ ಬಂದಿರ್ತದೆ, ತುಂಬ ಲಾಸ್ ಆಗ್ತದೆ ನಮ್ಗೆ ಅನ್ನುವಂಥ ಇನ್ಫಾರ್ಮೇಷನ್ ಯಾರಿಗೆ ಕೊಟ್ಟಿರಲಿಲ್ಲ, ಬಾಕ್ಸಂದಾಳೆ ಕೊಟ್ಟಿರಲಿಲ್ಲ. ಹಾಗಾಗಿ ಬಾಕ್ಸಂದಾಳೆ ಊಹೆ ಮಾಡಿರಲಿಲ್ಲ, ಓ ಇವ್ರಿಗೆ ಇಷ್ಟು ಪ್ರಮಾಣದಲ್ಲಿ 10,000 ಗಟ್ಟಲೆ ಲಾಸ್ ಆಗುತ್ತೆ ಅಂಥೇಳಿ ಅವನು ಊಹೆ ಮಾಡಿರಲಿಲ್ಲ. ದಟ್ ಈಸ್, ಅದನ್ನು ಹೇಳಿದರೆ ಓಕೆ. ಇಫ್ ದ್ಯಾಟ್ ಸೀರಿಯಸ್ನೆಸ್ ವಾಸ್ ಇನ್ಫಾರ್ಮ್ ಟು ಬಾಕ್ಸಂದಾಳೆ, ಈವನ್ ಆಫ್ಟರ್ ದ್ಯಾಟ್ ಇಫ್ ಬಾಕ್ಸಂದಾಳೆ ಡಸ್ ಸಮ್ ಡಿಲೇ, ದೆನ್ ಬಾಕ್ಸಂದಾಳೆ ವಾಸ್ ರೆಸ್ಪಾನ್ಸಿಬಲ್. ಕೋರ್ಟು ನೀವು ಅವನಿಗೆ ಸರಿಯಾಗಿ ನಿಮ್ಮ ಇದರ ಮಹತ್ವವನ್ನು ನೀವು ಹೇಳದೆ ಹೋಗಿದ್ದರಿಂದ ಅವನ ಜವಾಬ್ದಾರಿ ಅಲ್ಲ, ಅಂದರೆ ಲಾಸ್ ಆಫ್ ಪ್ರಾಫಿಟ್ ಕೊಡುವ ಅವಶ್ಯಕತೆ ಇಲ್ಲ. ಇಟ್ ಬಿಕಮ್ಸ್ ಎ ರಿಮೋಟ್ ಡ್ಯಾಮೇಜ್ ಅಂಥೇಳಿ. ಆ್ಯಂಡ್ ಕಾನ್ಸೆಕ್ವೆಂಟ್ ಲಾಸ್ ಆಫ್ ಪ್ರಾಫಿಟ್ಸ್ ಸಿನ್ಸ್ ಸಚ್ ಲಾಸ್ ವಾಸ್ ನಾಟ್ ವಿದಿನ್ ದ ಕಂಟೆಂಪ್ಲೇಷನ್ ಆಫ್ ಬೋತ್ ದ ಪಾರ್ಟೀಸ್. ಇಬ್ಬರೂ ಕೂಡ ಅದರ ಬಗ್ಗೆ ವಿಚಾರ ಮಾಡಿರಲಿಲ್ಲ. ಮೊದಲ ಇವಂದು ಕೂಡ ಆಫ್ಟರ್ ಥಿಂಕಿಂಗು ವಿಚಾರ ಮಾಡಿರಲಿಲ್ಲ ಪಾರ್ಟೀಸ್. ಎಟ್ ದ ಟೈಮ್ ಆಫ್ ಕಾಂಟ್ರಾಕ್ಟ್ it was too remote. It was too remote, or it is called as the doctrine of remoteness of damage. The doctrine of remoteness of damage ಅಂತಕ್ಕಂಥ ಒಂದು ತತ್ವವನ್ನು ಇದರಲ್ಲಿ ಕಂಡುಹಿಡಿದರು. ಆ್ಯಂಡ್ ಹೆನ್ಸ್ ನಾಟ್ ರಿಕವರಬಲ್. ಆ್ಯಂಡ್ ಹೆನ್ಸ್ ನೀವು ಆರ್ಡಿನರಿ ಡ್ಯಾಮೇಜ್ ಬೇಕಾದ್ರೆ ತೊಗೋಬೋದು. ಅವ್ರು ಹೇಳಿದ ದಿನಕ್ಕೆ 2 ದಿನ ಲೇಟ್ ಆಗಿದೆ ಅಂದರೆ 2 ದಿವಸಕ್ಕೆ ನೀವು ಡ್ಯಾಮೇಜ್ ತೊಗೋಬೋದು. ಬಟ್ ಲಾಸ್ ಆಫ್ ಪ್ರಾಫಿಟ್ಗೆ ಡ್ಯಾಮೇಜ್ ಕೊಡೋಕ್ಕಾಗಲ್ಲ. ದ ರೀಸನ್ ಈಸ್ that was not specifically mentioned in the contract. It was not specifically mentioned in the contract. Therefore, you cannot make the defendant responsible for what is not told to him. ಅವನಿಗೆ ಸರಿಯಾಗಿ ನೀವು ಹೇಳ್ದೇನೆ ನೀವು ಅವನ ಮೇಲೆ ಈ ರೀತಿ ಪೆನಲೈಸ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ಇಲ್ಲಿ ನ್ಯಾಯಾಲಯ ಹೇಳುತ್ತೆ. ರೈಟ್? ಹಾಗಿದ್ರೆ ಇದರ ತತ್ವಗಳೇನು? ವಾಟ್ ಆರ್ ಆಲ್ ದ ಪ್ರಿನ್ಸಿಪಲ್ಸ್? ಆ ಪ್ರಿನ್ಸಿಪಲ್ಸ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ನಾನು. ದ ಪ್ರಿನ್ಸಿಪಲ್ಸ್. The case laid down the rule of remoteness of damages. ನೋಡಿ, ಇದಕ್ಕೆ ರೂಲ್ ಆಫ್ ರಿಮೋಟ್ನೆಸ್ ಆಫ್ ಡ್ಯಾಮೇಜ್ ಅಂತಾರೆ. ಡಾಕ್ಟ್ರಿನ್ ಅನ್ನೋದಕ್ಕಿಂತ ಇವರೇನು ಯೂಸ್ ಮಾಡ್ತಾರೆ ವರ್ಡು ರೂಲ್ ಆಫ್ ರಿಮೋಟ್ನೆಸ್ ಆಫ್ ಡ್ಯಾಮೇಜ್. ವೇರ್ ಇಟ್ ಈಸ್ ಡಿಸೈಡೆಡ್, ಪ್ರಶ್ನೆಗಳನ್ನ ಹಿಂಗೂ ಕೇಳ್ಬೋದು. ವೇರ್ ಡು ಯು ಫೈಂಡ್ ದ ರೂಲ್ ಆಫ್ ರಿಮೋಟ್ನೆಸ್ ಆಫ್ ಡ್ಯಾಮೇಜ್? ಡಿಸ್ಕಸ್ ವಿತ್ ದಿ ಡಿಸೈಡೆಡ್ ಕೇಸ್ ಅಂತ ಕೇಳ್ಬೋದು. ಡ್ಯಾಮೇಜಸ್ ಕ್ಯಾನ್ ಬಿ ರಿಕವರ್ಡ್ ಓನ್ಲಿ ಫಾರ್ losses arise naturally in the usual course of things. Right? Losses that were within the contemplation of both the parties. ಇದನ್ನು ಮಾತ್ರ ಕ್ಲೇಮ್ ಮಾಡ್ಬೋದು ನೀವು. ಲಾಸಸ್ ದಟ್ ಆರ್ ಟೂ ರಿಮೋಟ್ ಆರ್ ಅನ್ಫೋರ್ಸಿಯಬಲ್ cannot be compensated. This is rule of remoteness of damage. ನಷ್ಟದ ದೂರತೆಯ ತತ್ವ ಅಂತ ಹೇಳಿದರೆ ಈ ರೀತಿ ಹೇಳ್ಬೋದು. ಪರಿಹಾರ ಪಡೆಯಬಹುದಾದ ನಷ್ಟಗಳು, ನಂಬರ್ 1 ಸಹಜವಾಗಿ ಉಂಟಾಗುವ ನಷ್ಟಗಳು, ಅಥವಾ ಕರಾರು ಮಾಡಿಕೊಂಡಾಗ ಎರಡೂ ಪಕ್ಷಗಳ ಊಹೆಯಲ್ಲಿದ್ದ ನಷ್ಟಗಳು. ಇಬ್ಬರು ಅದನ್ನು ಯೋಚನೆ ಮಾಡಿರಬೇಕು. ಇಲ್ಲಿ ಬಾಕ್ಸಂದಾಳೆ ಅದನ್ನು ಯೋಚನೆ ಮಾಡಿರೋದಿಲ್ಲ. ಅತಿ ದೂರದ ಅಥವಾ ಊಹಿಸಲಾಗದ ನಷ್ಟಗಳಿಗೆ ಪರಿಹಾರ ಸಿಗುವುದಿಲ್ಲ. ಈ ಒಂದು ತತ್ವವನ್ನು ನಾವೇನು ಹೇಳ್ತೀವಿ? ರೂಲ್ ಆಫ್ ರಿಮೋಟ್ನೆಸ್ ಆಫ್ ಡ್ಯಾಮೇಜ್ ಅಂತ ಹೇಳ್ತೀವಿ. ರೂಲ್ ಆಫ್ ರಿಮೋಟ್ನೆಸ್ ಆಫ್ ಡ್ಯಾಮೇಜ್. ಬಹಳಷ್ಟು ಸಲ ಈ ಪ್ರಶ್ನೆ ನಿಮ್ಮ ಪರೀಕ್ಷೆಯಲ್ಲಿ ಬಂದಿರೋದ್ರಿಂದ ನಾನು ನಿಮಗೆ ಇದನ್ನು ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಆಲ್ ದಿಸ್ ಇನ್ ಡೀಟೇಲ್. ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಕೇಸ್, ಎನದರ್ ವೆರಿ ಇಂಪಾರ್ಟೆಂಟ್ ಕೇಸ್. ಭಾರತದ ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ನಡೆಯುವಂಥ ಈ ಒಂದು ಪ್ರಕರಣ ಇದು. ಫತೇಚಂದ್ ವರ್ಸಸ್ ಬಾಲ್ ಕಿಶನ್ ದಾಸ್ ಪ್ರಕರಣ.
ಬಾಲ್ ಕಿಶನ್ ದಾಸ್. ಏನು ಪ್ರಕರಣ ಇಲ್ಲಿ? ಬಾಲ್ ಕಿಶನ್ ದಾಸ್ ನೋಡಿ, ಪ್ಲೇಂಟಿಫ್ ಫತೇ ಚಂದ್ ಅಗ್ರಿ ಟು ಸೆಲ್ ಹೀಸ್ ಇಮ್ಮೂವೇಬಲ್ ಪ್ರಾಪರ್ಟಿ ಟು ಡಿಫೆಂಡೆಂಟ್ ಬಾಲ್ ಕಿಶನ್ ದಾಸ್. ನೋಡಿ ಇಲ್ಲಿ ಫತೇ ಚಂದ್ ಏನು ಮಾಡ್ತಾನೆ ಅಂದರೆ ಬಾಲ್ ಕಿಶನ್ ದಾಸ್ಗೆ ಒಂದು ಪ್ರಾಪರ್ಟಿ ಕೊಡ್ತಾನೆ, ಅದು ವ್ಯಾಪಾರ 1,12,500 ರೂಪಾಯಿಗೆ ಆಗಿರುತ್ತೆ. 1,12,500 ರೂಪಾಯಿಗೆ ಆಗಿರುತ್ತೆ. ಆವಾಗ ಏನು ಮಾಡ್ತಾನೆ ಅಂತಂದರೆ ಎನ್ ಅಡ್ವಾನ್ಸ್ ಆಫ್ 25,000 ವಾಸ್ ಪೇಡ್ ಟು ಡಿಪೆಂಡೆಂಟ್ಗೆ 25,000 ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ. ಎಲ್ಲ ಇವಾಗ ಮಾಡೋದು ಹಾಗೆ, ನಾವು ಮೊದಲು ಏನು ಮಾಡ್ತೀವಿ, ಅಡ್ವಾನ್ಸ್ ಕೊಟ್ಟು ಒಂದು ಅಗ್ರಿಮೆಂಟ್ ಬರ್ಸ್ಕೊತೀವಿ, ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಎಲ್ಲ ಹಣವನ್ನು ಕೊಡ್ತೀವಿ, ರೈಟ್? ಇಲ್ಲೇನಾಗುತ್ತೆ, ಒಂದೊಂದು ಸಲ ದುಡ್ಡು ಹೊಂದ್ಸೋಕ್ಕಾಗಲ್ಲ, ಆವಾಗ ಅಡ್ವಾನ್ಸು ಹೋಗಿಬಿಡ್ತದೆ. ನೋಡಿ, ಕೋರ್ಟ್ ನೆನ್ಪಿಟ್ಕೊಳ್ಳಿ, ಎಲ್ಲ ದುಡ್ಡು ಆ ರೀತಿ ಮುಟ್ಗೋಲು ಹಾಕ್ಕೊಳ್ಳೋಕ್ಕಾಗಲ್ಲ. ದ ಕಾಂಟ್ರಾಕ್ಟ್ ಸ್ಟೇಟೆಡ್ ದ್ಯಾಟ್ ಇಫ್ ದ ಪರ್ಚೇಸರ್ ಅಂದರೆ ಡಿಪೆಂಡೆಂಟು failed to complete the sale within specified time, the seller could forfeit the advance amount and cancel the agreement. ಇಷ್ಟು ಅಮೌಂಟನ್ನು ಮುಟ್ಗೋಲು ಹಾಕ್ಕೊಂತೀನಿ 25,000 ಅಂತಲೇ ಅಗ್ರಿಮೆಂಟಲ್ಲಿ ಬರ್ಸಿರ್ತಾರೋ. ದಟ್ ವಾಸ್ ದ ಕಾಂಟ್ರಾಕ್ಟ್. ದ ಡಿಫೆಂಡೆಂಟ್ ಫೇಲ್ಡ್. ಈ ಡಿಫೆಂಡೆಂಟ್ ಏನಾಯಿತು ಅಂತಂದರೆ ಅವನಿಗೆ ಫುಲ್ ದುಡ್ಡು ಹೊಂದ್ಸೋಕ್ಕಾಗಲಿಲ್ಲ. ಆವಾಗ ಪ್ಲೆಂಟಿಫ್ ಏನು ಮಾಡ್ದ, ನಿನಗೆ 25,000 ಕೊಡಲ್ಲ ಹೋಗು ಅಂಥೇಳಿ, 25,000 ಕೊಡಲ್ಲ ಹೋಗು. ಆವಾಗ ಡಿಪೆಂಡೆಂಟ್ ಕೋರ್ಟ್ಗೆ ಹೋಗ್ತಾನೆ. ಡಿಫೆಂಡೆಂಟು ಏನು ಮಾಡ್ತಾನೆ, ಕೋರ್ಟ್ಗೆ ಹೋಗ್ತಾನೆ. ಏನಕ್ಕೆ? ಇಷ್ಟು ದುಡ್ಡು ರಿಕವರಿ ಮಾಡ್ಕೊಂಡ್ಬಿಟ್ರು, ನನಗೆ ಒಂದು ತಿಂಗಳಲ್ಲಿ ನಾನು 25,000 ರೂಪಾಯಿ ಲಾಸ್ ಆಯಿತು. ನೋಡಿ, ಕೇಸ್ ಯಾವಾಗ 1963. ಇವಾಗ ಅದು 25,000 ಇದೆಯಲ್ಲ, ಅದು ಒಂದು 25 ಲಕ್ಷನೇ ಲೆಕ್ಕ. ಓಕೆ, ಅಷ್ಟು ದುಡ್ಡು ತೊಗೋಬಾರ್ದಿತ್ತು, ಅದು ತಪ್ಪು ಅಂಥೇಳಿ ಅವನು ಕೋರ್ಟ್ಗೆ ಹೋಗ್ತಾನೆ. ನಾವು ವಾಟ್ ದ ಡಿಸಿಷನ್ ಕಮ್ಸ್, ಲೆಟ್ ಅಸ್ ಸಿ. ಇದನ್ನು ಕನ್ನಡದಲ್ಲಿ ಬರೆದಿದ್ದೀನಿ, ಅಗ್ದಿ ಸಿಂಪಲ್ ಇದೆ, ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಬೋದು, ರೈಟ್? ಪ್ರಶ್ನೆ, ವೆದರ್ ದ ಪ್ಲೇಂಟಿಫ್ ವಾಸ್ ಎಂಟೈಟಲ್ಡ್ ಟು ಫೋರ್ಫಿಟ್ ದ ಎಂಟೈರ್ ಅಡ್ವಾನ್ಸ್ ಅಮೌಂಟ್ ಈವನ್ ದೋ ಹಿ ಹ್ಯಾಡ್ ನಾಟ್ ಸಫರ್ಡ್ ಆ್ಯಕ್ಚುಯಲ್ ಲಾಸ್. ಅವನಿಗೇನು ಅವ್ನ ಪ್ರಾಪರ್ಟಿಯಿಂದ ಲಾಸ್ ಏನಾಗಿಲ್ಲ, ಪ್ರಾಪರ್ಟಿ ಅವನ ಹತ್ರನೇ ಇದೆ. ನಿಜವಾಗಿ 25,000 ರೂಪಾಯಿದ ನಷ್ಟ ಅವನಿಗೆ ಆಗೋ ಚಾನ್ಸನೇ ಇಲ್ಲ. ಆದ್ದರಿಂದ ಅಷ್ಟು ದುಡ್ಡು ತೊಗೊಳ್ಳಿಕ್ಕೆ ಅವನಿಗೆ ಯೋಗ್ಯನಿದಾನೆಯೇ, ನ್ಯಾಯಯುತವಾಗಿ ಅವನಿಗೆ ಆ ಹಣ ಕೊಡ್ಬೋದಾ ಅಂತಕ್ಕಂಥ ಪ್ರಶ್ನೆ ಏನಾಯಿತು, ನ್ಯಾಯಾಲಯದ ಮುಂದೆ ಬಂತು. ಆವಾಗ ನ್ಯಾಯಾಲಯ ಏನು ಡಿಸೈಡ್ ಮಾಡಿತ್ತು ನೋಡ್ರಿ, ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ದ ಪ್ಲೇಂಟಿಫ್ ವಾಸ್ ನಾಟ್ ಎಂಟೈಟಲ್ಡ್ ಟು ಫಾರ್ಫಿಟ್ ದ ಎಂಟೈರ್ ಅಮೌಂಟ್. ತೊಗೊಳಕ್ಕಾಗೋದಿಲ್ಲ. ಹಿ ಕ್ಯಾನಾಟ್ ಟೇಕ್, ರೈಟ್? ಹಿ ಕ್ಯಾನ್ ಓನ್ಲಿ ಟೇಕ್ ರೀಸನೇಬಲ್ ಕಾಂಪೆನ್ಸೇಷನ್. ಸಮಂಜಸವಾದ ಪರಿಹಾರ, ಯುಕ್ತವಾದ ಪರಿಹಾರವನ್ನು ಮಾತ್ರ ತಗೊಳ್ಳಿಕ್ಕೆ ಯೋಗ್ಯನಿದ್ದಾನೆ ಅಂಥೇಳಿ ಏನು ಮಾಡ್ತು, ಇಟ್ ಅಪ್ಲೈಡ್ ಸೆಕ್ಷನ್ 74 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ನಾಟ್ ಎಕ್ಸೀಡಿಂಗ್ ದ ಅಮೌಂಟ್ ನೇಮ್ಡ್ ಇನ್ ದ ಕಾಂಟ್ರಾಕ್ಟ್. ಇಲ್ಲಿ ಅಷ್ಟು ಹಣವನ್ನು ನೀವು ತಗೊಳ್ಳಿಕ್ಕಾಗೋದಿಲ್ಲ, ಅನ್ರೀಸನೇಬಲ್ ಆಗಿ ತಗೊಳಕ್ಕಾಗಲ್ಲ. ದ ಕೋರ್ಟ್ ಅಬ್ಸರ್ವ್ ದ್ಯಾಟ್ ಈವನ್ ಇಫ್ ದ ಕಾಂಟ್ರಾಕ್ಟ್ ಸ್ಪೆಸಿಫೈಸ್ ಎ ಪೆನಾಲ್ಟಿ ಆರ್ ಫೋರ್ಫೀಚರ್, ಕಾಂಟ್ರಾಕ್ಟ್ನಲ್ಲಿ ಹಿಂಗೆ ಹೇಳಿದ್ರೂ ಕೂಡ ನಿಮ್ಗೆ ಅದು ನಷ್ಟ ಆಗಿರ್ಬೇಕು ನಿಜವಾಗಿ, ಆವಾಗ ತಗೊಳ್ಳಿಕ್ಕೆ ಯೋಗ್ಯರಿದ್ದೀವಿ. ಅಗ್ರೀಡ್ ಪಾರ್ಟಿ ಮಸ್ಟ್ ಪ್ರೂವ್ ಆ್ಯಕ್ಚುಯಲ್ ಲಾಸ್. ನಿಮಗೆ ನಿಜವಾಗಿ ಹಾನಿ ಆಗಿರೋದನ್ನು ನೀವು ಪ್ರೂವ್ ಮಾಡಬೇಕು. ಇಷ್ಟು ದುಡ್ಡು ಇಟ್ಕೋಬೇಕಂದ್ರೆ ಇಲ್ಲಾಂದ್ರೆ ಆಗೋದಿಲ್ಲ ಅಂತ. ಅನ್ಲೆಸ್ ಲಾಸ್ ಈಸ್ ಇಂಪಾಸಿಬಲ್ ಟು ಕ್ಯಾಲ್ಕುಲೇಟ್, ಅಂದರೆ ಹಾನಿಯನ್ನು ಕ್ಯಾಲ್ಕುಲೇಟ್ ಮಾಡೋದೇ ಸಾಧ್ಯ ಇಲ್ಲ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಬ್ಬ ಸಿಂಗರ್ ಹಾಡ್ತೀನಿ ಅಂತ ಹೇಳ್ತಾನೆ, ಸೋನು ನಿಗಮ್ ನಮ್ಮ ಒಂದು ಫಂಕ್ಷನಿಗೆ ಬಂದು ಹಾಡ್ತೀನಿ ಅಂತ ಹೇಳ್ತಾನೆ. ಒಂದು 2 ದಿವಸದಿಂದ ನಾವು ಅನೌನ್ಸ್ ಮಾಡಿಬಿಡ್ತಾನೆ ಪೇಪರಲ್ಲಿ, ನೋ ಐ ಆಮ್ ನಾಟ್ ಏಬಲ್ ಟು ಕಮ್ ಅಂತ. ಆವಾಗ ನನಗೇನಾಗುತ್ತೆ, ಟಿಕೆಟ್ ಸೇಲ್ ಆಗೋದೇ ಇಲ್ಲ, ಲಾಸ್ ಆಗಿಬಿಡುತ್ತೆ. ಅಂಥ ಸಂದರ್ಭದಲ್ಲಿ ಎಷ್ಟು ಹಾನಿ ಕ್ಯಾಲ್ಕುಲೇಟ್ ಮಾಡ್ತೀರಿ ನೀವು? ಅಂಥ ಸಂದರ್ಭಗಳನ್ನ ಹೊರತುಪಡಿಸಿ, ಇನ್ ದಿಸ್ ಕೇಸ್ ದ ಪ್ಲೇಂಟಿಫ್ ಹ್ಯಾಡ್ ನಾಟ್ ಪ್ರೂವ್ಡ್ ಆ್ಯಕ್ಚುಯಲ್ ಲಾಸ್. ನೋಡಿ, ಇವನಿಗೇನು ಲಾಸ್ ಆಗಿಲ್ಲ, ಅವನ ಪ್ರಾಪರ್ಟಿ ಸರಿಯಾಗಿದೆ. ಹೆನ್ಸ್ ಹಿ ವಾಸ್ ಅಲೌಡ್ ಟು ರಿಟೇನ್ ಓನ್ಲಿ ಎ ರೀಸನೇಬಲ್ ಪೋರ್ಷನ್ ಆಫ್ ದ ಅಮೌಂಟ್. ಫುಲ್ 25,000 ಮುಟ್ಕೊಳ್ಳಿ ಹಾಕಲಿಕ್ಕೆ ಅವನಿಗೆ ಕೋರ್ಟು ಬಿಡಲಿಲ್ಲ. ಅಂದರೆ ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂತಂದರೆ, ಈ ಒಂದು ಕೋರ್ಟಿನ ಪ್ರಿನ್ಸಿಪಲ್ ಬರೆದಿದ್ದೀನಿ, ಐ ಥಿಂಕ್ ಇಟ್ ಈಸ್ ಹಿಯರ್, ಲೀಗಲ್ ಪ್ರಿನ್ಸಿಪಲ್. ಎಸ್, ಸೆಕ್ಷನ್ 74 ಡಸ್ ನಾಟ್ ಪರ್ಮಿಟ್ ಎಂಟೈರ್ ಪೆನಾಲ್ಟಿ ಆರ್ ಫೋರ್ಫೀಚರ್ ಆಫ್ ದ ಅಮೌಂಟ್ ಆಟೋಮೆಟಿಕಲಿ ಅವಾರ್ಡೆಡ್. ದ ಕೋರ್ಟ್ ಮಸ್ಟ್ ಡಿಟರ್ಮೈನ್ ರೀಸನಬಲ್ ಕಾಂಪೆನ್ಸೇಷನ್ ಬೇಸ್ಡ್ ಆನ್ ದ ಆ್ಯಕ್ಚುಯಲ್ ಲಾಸ್ ಸಫರ್ಡ್. Proof of loss is not always necessary, but compensation must be just and reasonable. ಏನು ಹೇಳುತ್ತೆ, ಯಾವುದೇ ಪರಿಹಾರ ತಗೊಳ್ಳಿ, ಆ ಪರಿಹಾರ ನ್ಯಾಯಸಮ್ಮತವಾಗಿರಬೇಕು, ಸಮಂಜಸವಾಗಿರಬೇಕು,
ಅಂತಹ ಪರಿಹಾರಕ್ಕೆ ಮಾತ್ರ ನಮ್ಮ ಕಾಂಟ್ರಾಕ್ಟ್ ಲಾನಲ್ಲಿ ವ್ಯವಸ್ಥೆ ಇದೆ. ಆದರೆ ಅನ್ರೀಸನಬಲ್ ತಗೊಳಕ್ಕಾಗಲ್ಲ. ಅಂದರೆ ಇಟ್ ಟಾಕ್ಸ್ ಅಬೌಟ್ ದ ಪ್ರಿನ್ಸಿಪಲ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಡ್ಯಾಮೇಜಸ್. ಪರಿಹಾರದ ಮೊತ್ತವನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅನ್ನುವಂತಹ ತತ್ವ ನಮಗೇನಾಗುತ್ತೆ ಅಂತಂದರೆ ಈ ಪ್ರಿನ್ಸಿಪಲ್ನಿಂದ ಬರುತ್ತೆ. ಇವೆರಡನ್ನು ನಾವು ಸೇರಿಸಿ ಒಂದು ಕಂಬೈನ್ಡ್ ಕನ್ಕ್ಲೂಷನ್ ಏನಾದ್ರು ಮಾಡೋದಾದರೆ ಏನು ಹೇಳ್ಬೋದು ನಾವು? ಹೆಡ್ಲಿ ಆ್ಯಂಡ್ ಬಕ್ಸಂದಾಳೆ ಲೇಡ್ ಡೌನ್ ದ ರೂಲ್ ಆಫ್ ರಿಮೋಟ್ನೆಸ್, ರೈಟ್, ವೈಲ್ ಫತೇ ಚಂದ್ ಲೇಡ್ ಡೌನ್ ದ ರೂಲ್ ಆಫ್ ಮೇಜರ್ಮೆಂಟ್ ಆಫ್ ಡ್ಯಾಮೇಜಸ್. ಇವೆರಡೂ ತತ್ವವನ್ನು 2 ಕೇಸ್ಗಳಿಂದ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ನಷ್ಟದ ದೂರತ್ವ, ಪರಿಹಾರದ ಪ್ರಮಾಣ. ಪರಿಹಾರದ ಪ್ರಮಾಣಕ್ಕೆ ಏನು ಮಾಡಬೇಕು ನಾವು? ನನಗೆ ನಿಜವಾಗಿಯೂ ಹಾನಿಯಾಗಿದೆ ಅನ್ನೋದನ್ನು ಪ್ರೂವ್ ಮಾಡಬೇಕು. ದಟ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ 74. ಆಮೇಲೆ ರಿಮೋಟ್ನೆಸ್ ಬಗ್ಗೆ ನಾವು ನೋಡೋದಾದರೆ ದಟ್ ಈಸ್ ಅವೈಲೇಬಲ್ ಇನ್ ಸೆಕ್ಷನ್ 73 ಅಂತ ಹೇಳ್ತಾ, ನಾನು ಈ ಒಂದು ವಿಡಿಯೋನಲ್ಲಿ ಏನು ನಿಮ್ಮ ಗಮನಕ್ಕೆ ತರೋಕ್ಕೆ ಇಷ್ಟಪಟ್ಟಿದ್ದೀನಿ ಅಂದರೆ, ದ ಪ್ರಿನ್ಸಿಪಲ್ಸ್ ಲೇಡ್ ಡೌನ್ in Hadley versus Baksandaale and Fateh Chand together form the foundation of the law relating to damages for breach of contract. Damages for breach. ಒಂದು ಕರಾರಿನ ಉಲ್ಲಂಘನೆ ಆದಾಗ ಯಾವ ರೀತಿ ಪರಿಹಾರದ ವಿಷಯದಲ್ಲಿ ನ್ಯಾಯಾಲಯಗಳು ತೀರ್ಮಾನಿಸಬೇಕು ಅನ್ನುವುದನ್ನು ಈ 2 ಪ್ರಕರಣಗಳಿಂದ ಒಂದು ಏನು ಫೌಂಡೇಶನ್ ಬುನಾದಿಯನ್ನು ಹಾಕಿದ್ದಾವೆ ಅಂತ ಹೇಳ್ಬೋದು. Right? While Hadley established remoteness of damages, Fateh Chand established the measure of reasonable compensation under section 74. So Hadley we can refer to section 73. This one as section 74 in our Indian Contract Act. ಈ 2 ಸೆಕ್ಷನ್ಗಳನ್ನು ನಾವು ಕಂಪೇರ್ ಮಾಡ್ಬೋದು ಈ ಪ್ರಕರಣಕ್ಕೆ ಅಂತ ಹೇಳ್ತಾ, ಈ ಪ್ರಕರಣದ ತತ್ವಗಳನ್ನು, ಒಂದು ಇಂಗ್ಲೀಷ್ ಪ್ರಕರಣ ಇದ್ದಿದ್ದರಿಂದ ನಾನು ಇಂಡಿಯನ್ ಪ್ರಕರಣ ಇದ್ದಿದ್ದರೆ ಅದು ತೊಗೊಂಡಿದ್ದೀನಿ. ಬಟ್ ನಮ್ಮ ಕಾಂಟ್ರಾಕ್ಟ್ ಲಾ ಇದೆಯಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದಿ ಕಾಮನ್ ಲಾ ಪ್ರಿನ್ಸಿಪಲ್ಸ್ ಆಫ್ ದಿ ಬ್ರಿಟನ್. ಅಲ್ಲಿ ಫಸ್ಟು ಕೇಸ್ಗಳು ಬಂದು ಅವು ಸೆಟ್ಲ್ ಆಗಿರ್ತಾವಲ್ಲ, ಆ ತತ್ವಗಳನ್ನು ನಾವು ಕಾಂಟ್ರಾಕ್ಟ್ ಲಾನಲ್ಲಿ ಬರೆದಿದ್ದೀವಿ ಅನ್ನೋದನ್ನು ಮತ್ತೊಂದು ಸಲ ನಿಮಗೆ ನೆನಪಿಸ್ತಾ ಈ ಒಂದು ವಿಷಯವನ್ನು ಇಲ್ಲಿಗೆ ಐ ಥಿಂಕ್ ಮುಗಿಸುವಂಥದ್ದು. ಇದು ಕನ್ನಡ ಟ್ರಾನ್ಸ್ಲೇಷನ್. ಯು ಕ್ಯಾನ್ ಟೇಕ್ ದಿ ಸ್ಕ್ರೀನ್ಶಾಟ್ಸ್ ಇಫ್ ಯು ವಾಂಟ್. ದೇರ್ಫೋರ್ ಇನ್ ಅವರ್ ಟುಡೇಸ್ ವಿಡಿಯೋ ವಾಟ್ ವಿ ಹ್ಯಾವ್ ಡನ್ ಈಸ್, ಇನ್ ಕೇಸ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಒಂದು ಕಾಂಟ್ರಾಕ್ಟ್ ಬ್ರೀಚ್ ಆದರೆ, ಕಾಂಟ್ರಾಕ್ಟ್ ಮುರಿದು ಹೋದರೆ, ಉಲ್ಲಂಘನೆ ಆದರೆ, ಏನಾದರೆ ಉಲ್ಲಂಘನೆ ಯಾವುದೇ ಒಂದು ಪಕ್ಷ ಮಾಡುತ್ತೆ. ಐದರ್ ಎ ಮೇ ಡೂ ಆರ್ ಬಿ ಮೇ ಡೂ. A if breaches, A is bound to give compensation to B. If B breaches, B is bound to give compensation to A. ಆದರೆ ಅಲ್ಲಿ ಎಗೆ ನಷ್ಟ ಆಗಿರಬೇಕು, ನಿಜವಾದ ನಷ್ಟ ಆಗಿರಬೇಕು, ಆವಾಗ ಭರ್ತಿ ಮಾಡ್ಬೋದು ನಾವು ಅಂತ. ಸುಮ್ಮನೆ ಕಂಡು ಕಾಣಲಾರದಂತಹ ಡ್ಯಾಮೇಜ್ ಮಾಡೋಕ್ಕಾಗೋದಿಲ್ಲ. ಹೆಡ್ಲಿ ವರ್ಸಸ್ ಬಾಕ್ಸಂದಾಳೆ, ದಟ್ ಈಸ್ ಓವರ್. ದೆನ್ ಡ್ಯಾಮೇಜಸ್ ಕೊಡಬೇಕು. ಎಷ್ಟು ಡ್ಯಾಮೇಜಸ್ ಕೊಡಬೇಕು? ನ್ಯಾಯಯುತವಾದಂತಹ ಪರಿಹಾರವನ್ನು ಕೊಡಬೇಕು. ದಟ್ ಈಸ್ ಫತೇ ಚಂದ್. ನ್ಯಾಯಯುತವಾದ ಡ್ಯಾಮೇಜಸ್ ಕೊಡಬೇಕು. ದಟ್ ಈಸ್ ಫತೇ ಚಂದ್ ಅಂತ ಹೇಳ್ತಾ, ಈ ಒಂದು ವಿಡಿಯೋದ ಕಾನ್ಸೆಪ್ಟನ್ನು, ಅಂದರೆ ಈ ಒಂದು ವಿಡಿಯೋದ ಪರಿಕಲ್ಪನೆಯನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ, ನಾವೇನು ಮುಂದಿನ ವಿಡಿಯೋದಲ್ಲಿ ಸೆಕ್ಷನ್ 73, 74, 75 ಡಿಸ್ಕಸ್ ಮಾಡ್ತೀವಿ. ಯು ವಿಲ್ ಬಿ ಏಬಲ್ ಟು ವೆರಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದೋಸ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.